ಹಲೋ ನಮಸ್ಕಾರ. ನಾನು ನಿಮ್ಮನೆ ಮೌನ. ನನ್ನ ಕೂದಲು ತುಂಬಾ ತೆಳ್ಳಗಿರೋದ್ರಿಂದ ನಾನೊಂದು ಹೋಮ್ ರೆಮಿಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ. ನೋಡಿ ಎಷ್ಟು ತೆಳ್ಳವಿದೆ ನನ್ನ ಕೂದಲು. ಇವಾಗೇನಲ್ಲ, ಅದು ನಾನು ಚಿಕ್ಕಂದಿನಿಂದಲೂ ನನ್ನ ಕೂದಲು ಹಾಗೆ ಇರೋದು. ಅದಕ್ಕಾಗಿ ನಾನು ಎಲ್ಲೋ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಒಂದು ರೆಮಿಡಿ ನೋಡಿದೆ. ಫ್ಲೆಕ್ಸೀಡ್ ಮತ್ತು ಮೆಂತ್ಯನ ಓವರ್ ನೈಟ್ ನೆನೆಸಿಟ್ಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡಿ ಹಚ್ಕೋಬೇಕು ಅಂಥೇಳಿ. ಅದಕ್ಕೆ ನಾನೀಗ ಫ್ಲೆಕ್ಸೀಡ್ನ ರುಬ್ಕೋತಾ ಇದ್ದೀನಿ, ಪೇಸ್ಟ್ ಥರ ಮಾಡಿ ಹಚ್ಕೊಳ್ಳೋಣ ಅಂತ ಹೇಳಿ. ಹೇಗಾಗುತ್ತೆ ನೋಡಬೇಕು. ನಾನು ಎಲ್ಲ ಥರದ ಆಯಿಲ್ನೂ ಯೂಸ್ ಮಾಡಿದ್ದೀನಿ, ಏನೂ ವರ್ತಿಲ್ಲ. ನೋಡಬೇಕು. ಅದಕ್ಕೆ ಎಲ್ಲ ಯಾರು ಏನು ಆಯಿಲ್ ಹೇಳ್ತಾರೆ ಎಲ್ಲ ಆಯಿಲ್ನೂ ಹಚ್ಚಿದ್ದೀನಿ. ಬಟ್ ತುಂಬ ತೆಳುವಿದೆ ನನ್ನ ಕೂದಲು, ಮತ್ತು ತುಂಬ ಶೈನಿಂಗ್ ಇದೆ, ಹಾಗೆ ಸ್ಟ್ರೈಟು ಇದೆ. ಬಟ್ ತಿನ್ನಿಲ್ಲ, ಅಷ್ಟೇ ದಪ್ಪ ಇಲ್ಲ. ತುಂಬ ತೆಳುವು, ಬೆಳೆಯೋದು ಇಲ್ಲ. ಎಲ್ಲ ಕೇಳ್ತಾರೆ, ನಿನ್ನ ಕೂದಲು ಯಾಕೆ ಬೆಳೆಯಲ್ಲ, ಯಾಕೆ ಯಾವಾಗಲೂ ಹೇರ್ ಕಟ್ ಮಾಡಿಸ್ತೀಯ ಅಂತ. ನಾನು ಹೇರ್ ಕಟ್ ಮಾಡಲ್ಲ, ಎಡ್ಜಲ್ಲಿ ಸ್ವಲ್ಪ ಕಟ್ ಮಾಡಿಸ್ತೀನಿ ಬಿಟ್ಟು ಹೇರ್ ಫುಲ್ ಕಟ್ ಮಾಡಿಸೇ ಇಲ್ಲ ನಾನು ಯಾವತ್ತೂ. ಬೆಳೆಯಲ್ಲ, ಅದು ಏನೋ ಗೊತ್ತಿಲ್ಲ, ಹೆರಿಡಿಟಿನೋ ಏನೋ ಗೊತ್ತಿಲ್ಲ. ಅದಕ್ಕೆ ನೋಡೋಣ, ಈ ರೆಮಿಡಿ ಮಾಡಿ ನೋಡೋಣ, ಸ್ವಲ್ಪ ದಪ್ಪ ಬರುತ್ತೆ ಅಂತ ಯಾರೋ ಹೇಳಿದರು. ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಯಾವಾಗಲೇ ಸೀರಿಯಲ್ಲು ಸಿನಿಮಾಗೆ ಹೋದಾಗ ಅಲ್ಲಿ ಹೇರ್ ಸ್ಟೈಲ್ ಆರ್ಟಿಸ್ಟ್ ಹೇಳೋದು ಒಂದೇ, ಮೇಡಮ್ ನಿಮ್ಮ ಕೂದಲು ಕೂದಲು ತುಂಬ ಉದ್ರೋಗಿದೆ ಅಂತ. ಬಟ್ ಉದ್ರೋಗಿಲ್ಲ ನನ್ನ ಕೂದಲು, ಇರೋದೇ ಹಾಗೆ. ಬೇಬಿ ಹೇರ್ಸ್ ಜಾಸ್ತಿ ಇದೆ ಫ್ರಂಟಲ್ಲೆಲ್ಲ. ಇದು ನೋಡೋಣ ಹೆಂಗಾಗುತ್ತೆ ಅಂಥೇಳಿ. ಸ್ವಲ್ಪ ವಾಲ್ಯೂಮ್ ಬರುತ್ತೆ ಅಂಥೇಳಿ ಎಲ್ಲ ಹೇಳಿದರು, ಹಾಗಾಗಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಹಚ್ಕೊಂಡಿದ್ದೀನಿ. ವಾಲ್ಯೂಮ್ ಏನು ಜಾಸ್ತಿ ಇಲ್ಲ ನನ್ನ ಹೇರು, ಹಾಗಾಗಿ ಅದನ್ನು ಮಿಕ್ಕಿದ್ದನ್ನು ನನ್ನ ಮಗಳಿಗೆ ಹಾಕೋಣ ಅಂತ ತಂದಿದ್ದೀನಿ. ನೋಡಿ ಅವಳು ಏನು ಹೇಳ್ತಿದ್ದಾಳೆ ಅಂತ. ಚಟ್ನಿ ಥರ ಇದೆ, ಬೇಡ ಬೇಡ ಅಂತಿದ್ಲು. ಬೇಡ ಅಂತಿದ್ಲು, ಆದರೂ ಹಿಂಸೆ ಮಾಡಿ ಹಾಕ್ಕೊಡ್ತೀನಿ. ನಾನು ಬೇಡ ಅಂದ್ರೂ ಬಿಡಲ್ಲ ಅವಳಿಗೆ. ಅದು ಚಟ್ನಿ ಥರ ಇದೆ, ಮತ್ತು ಕೂದಲಲ್ಲಿ ಹೋಗಲ್ಲ, ಅಂಟ್ಕೊಳ್ಳುತ್ತೆ ಅಂತ. ಅವಳ ಕೂದಲು ವಾಲ್ಯೂಮ್ ಇದೆ, ಶೈನಿಂಗು ಇದೆ, ಚೆನ್ನಾಗಿದೆ ಅವಳ ಕೂದಲು. ಅವಳು ನಮ್ಮ ಹಸ್ಬೆಂಡ್ ಮನೆ ಕಡೆ ಹೆರಿಡಿಟಿ ಅನಿಸುತ್ತೆ. ಕೂದಲು ಚೆನ್ನಾಗಿ ಬೆಳೆದಿದೆ, ನಮ್ಮ ಅತ್ತೆ ಕೂದಲೆಲ್ಲ ಚೆನ್ನಾಗಿದೆ, ಹಾಗಾಗಿ ಕೂದಲು ಅವಳದು ಚೆನ್ನಾಗಿದೆ. ಬಟ್ ನಾನು ಏನೇ ರೆಮಿಡಿ ಮಾಡಿಕೊಂಡ್ರು ಅದನ್ನು ಅವಳಿಗೆಲ್ಲ ನಾನು ಟ್ರೈ ಮಾಡ್ತೀನಿ. ಅವಳು ಚಿಕ್ಕಂದಿನಿಂದಲೂ ಭರತನಾಟ್ಯ ಮಾಡ್ತಾಯಿದ್ಲು, ಕಲಿತಾ ಇದ್ದಾಳೆ, ಇವಾಗಲೂ ಕಲಿತಾ ಇದ್ದಾಳೆ. ಹಾಗಾಗಿ ಅವಳ ಕೂದಲನ್ನ ನಾನು ಕಟ್ ಮಾಡಿಸಲ್ಲ, ಯಾವಾಗಲೂ ಕಟ್ ಮಾಡಿಸಲ್ಲ. ಸ್ವಲ್ಪ ಟ್ರಿಮ್ ಮಾಡಿಸ್ತೀನಿ ಬಿಟ್ಟು ಕೂದಲು ಕಟ್ ಮಾಡಿಸಲ್ಲ. ನೋಡಿ ನಮ್ಮ ಮ್ಯಾಕ್ಸಿನೂ ಅವಳ ಜೊತೆನೇ ಬಂದು ನಿಂತಿದೆ, ನನಗೂ ಹಚ್ಕೊಡು ಅಂತ. ಇವಾಗ ಫುಲ್ ಕೂದಲೆಲ್ಲ ಹಚ್ಚಿದ್ದೀನಿ. ಅವಳಿಗೆ ಹೇರ್ ಪ್ಯಾಕ್ ಮಾಡಿ ನಾನು ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇನ್ನು ಹೇರ್ ವಾಶ್ ಮಾಡಬೇಕು ಅಷ್ಟೆ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಮಿಡಿನೋ ಅಥವಾ ಇನ್ನೊಂದು ರಿಯಾಲಿಟಿ ಏನು ಗೊತ್ತಾ, ಇದನ್ನು ನಾನು ಮುಂಚೆನೂ ಒಂದ್ಸಲಿ ಹಚ್ಕೊಂಡಿದ್ದೆ ತಲೆಗೆ. ಈ ಲಾಂಗ್ ಹೇರ್ ಇದ್ದವ್ರಿಗೆ ಇದನ್ನು ವಾಶ್ ಮಾಡೋದು ತುಂಬ ಕಷ್ಟ. ಅದು ಸ್ಯಾಡ್ ರಿಯಾಲಿಟಿ. ಎಷ್ಟು ವಾಶ್ ಮಾಡಿದ್ರೂ ಹೋಗಲ್ಲ. ಎಸ್, ಇದನ್ನು ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.